ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಒಂದಿಷ್ಟು ವಿದ್ಯಾರ್ಥಿಗಳು ಈವರೆಗೂ ಕೂಡ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರಂಥೇಳಿ ಹೋಪ್ಸ್ಗಳನ್ನು ಇಟ್ಕೊಂಡು ಕುಂತಿರುವಂಥದ್ದು. ಅಂಥ ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ ಮೂಲಕ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನಾದರೂ ಮಾಹಿತಿಗಳು ಬಂದರೆ ಅದನ್ನು ನಮ್ಮ ವಿಡಿಯೋ ಮೂಲಕ ನಿಮಗೆ ಒದಗಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ನೋಡಿ, ಈಗಾಗಲೇ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಅಡ್ಮಿಷನ್ಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರ್ಬೋದು ಮತ್ತು ಅಡ್ಮಿಷನ್ಸ್ದಲ್ಲಿ ಯಾವೆಲ್ಲ ಕೋರ್ಸ್ಗಳು 2026ರಲ್ಲಿ ಇರ್ತವೆ, 2026ರಲ್ಲಿ ನೀವು ಏನು ಅರ್ಹತೆಯನ್ನು ಹೊಂದಿರಬೇಕು ಅನ್ನೋದನ್ನು ಕೂಡ ಒಂದು ಗೈಡ್ಲೈನ್ಸನ್ನು ರಿಲೀಸ್ ಮಾಡಿರುವಂಥದ್ದು ಈಗಾಗಲೇ. ಆದರೆ ಈವರೆಗೂ ಕೂಡ ಇವತ್ತು ತಾರೀಕು ನೋಡಿರಿ, ಇವತ್ತು ತಾರೀಕು ನಾನು ಹೇಳ್ಬಿಡ್ತೀನಿ 10/8/2026. ನನ್ನ ಪ್ರಕಾರ ಈ ದಿನಾಂಕ ತುಂಬ ಲೇಟ್ ಆಯ್ತು ರೀ. ಈ ಹಲವು ವರ್ಷಗಳಿಂದ ನೋಡ್ತಾ ಬಂದಿದ್ದೀವಿ, ಆದರೆ ಇಷ್ಟು ಡಿಲೇ ಎಂದೂ ಆಗಿರಲಿಲ್ಲ ಆನ್ಲೈನ್ ಅಪ್ಲಿಕೇಶನ್ ಬಿಡಲಿಕ್ಕೆ. ಗೌರ್ಮೆಂಟ್ ಕಾಲೇಜ್ ಇರ್ಬೋದು ಅಥವಾ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜುಗಳಲ್ಲಿ ಆಗಸ್ಟ್ ತನಕನೂ ಕೂಡ ಯಾವುದೇ ಥರದಂಥ ಮಾಹಿತಿ ಇಲ್ಲದೇ ಸುಮ್ಮನೆ ಇರುವಂತಹ ಇನ್ನೂರಿಗೆ ಕೂಡ ಆಗಿರಲಿಲ್ಲ. ಬಟ್ ಡೋಂಟ್ ನೋ, ಬೋರ್ಡ್ ವತಿಯಿಂದ ಯಾವುದೇ ಥರದಂತಹ ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಸ್ಪಷ್ಟತೆ ಕೂಡ ಸಿಗ್ತಾ ಇಲ್ಲ. ಅಪ್ಲಿಕೇಶನ್ ಕರೀತಾರೋ, ಅಪ್ಲಿಕೇಶನ್ ಕರೀದಿಲ್ವೋ, ಮುಂದಿನ ನಡೆ ಏನು ಅನ್ನೋದು ಕೂಡ ಸ್ಪಷ್ಟವಾಗಿ ಏನೂ ಕೂಡ ಮಾಹಿತಿ ಈ ಒಂದು ಬೋರ್ಡಿಂದ ಬರ್ತಾ ಇಲ್ಲ. ಸೊ ನೀವು ಕಾಮನ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಬಂದು ಕೇಳ್ತಾ ಇರುವಂಥದ್ದು ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ, ಅಟ್ಲೀಸ್ಟ್ PUC ಮೇಲೆ ಆದರೂ ಯಾವಾಗ ಬಿಡ್ತಾರೆ ಅಂಥೇಳಿ. ಬಟ್ PUC ಮೇಲೆ ಕೂಡ ಬಿಡೋದು ಕಷ್ಟನೂ ಇದೆ, ಅಥವಾ ಈಗ ಮುಂದಿನ ದಿನಗಳಲ್ಲಿ ಬಿಡ್ತಾರೆ ಅನ್ನೋದು ಕೂಡ ಕಷ್ಟ. ಹೇಳೋದೇ ಕಷ್ಟ ಆಗಿಬಿಟ್ಟಿದೆ ಇವಾಗ. ಏನಂತ ಬಿಡ್ತಾರೆ ಅಂತ ಹೇಳೋದು ಕಷ್ಟ ಆಗ್ತದೆ, ಬಿಡೋದಿಲ್ಲ ಅಂತ ಕೂಡ ಹೇಳೋದು ಕಷ್ಟ ಆಗ್ತಾಯಿದೆ. ಆಮೇಲೆ ಬಿಟ್ಟರೂ ಕೂಡ ಆ್ಯಸ್ ಪರ್ ದ ನೋಟಿಫಿಕೇಷನ್ ಕೂಡ ನಮ್ಗೆ ಗೊತ್ತಿರುವಂತೆ PUC ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಸೈನ್ಸ್ ಆಗಿರಬೇಕು. ಇವು 5 ಕೋರ್ಸ್ಗಳನ್ನು ಕೂಡ ಅವ್ರು ಅಪ್ಡೇಟ್ ಮಾಡಿರುವಂಥದ್ದು. ಅದು ಬಿಡಲಿಲ್ಲ ಅಂತಿಲ್ಲ, ಇದು 5 ಕೋರ್ಸ್ ಮೇಲೇ ಬಿಡಲಿ, PUC ಸೈನ್ಸ್ ಮೇಲೆ ಬಿಡಲಿ, ಅಟ್ಲೀಸ್ಟ್ ಅಪ್ಲಿಕೇಶನ್ ಆದರೂ ಬಿಡಬೇಕು ಅಂತ ನಾನು ಎಕ್ಸೆಪ್ಟೇಷನ್ ಇಟ್ಕೊಂಡು ಕೂತಿದ್ದೀನಿ. ಅಟ್ಲೀಸ್ಟ್ ಈ ವಾರದಲ್ಲಿ ಏನಾದರೂ ಅಟ್ಲೀಸ್ಟ್ ನ್ಯೂಸ್ ಪೇಪರಲ್ಲಿ ಪತ್ರಿಕಾ ಪ್ರಕಟಣೆ ಆದರೂ ಹೊರಡಿಸ್ಬೇಕು ಬೋರ್ಡ್ನವರು. ಇದರಿಂದ ಏನಾಗುತ್ತೆ ಅಂದರೆ ಒಂದಷ್ಟು ವಿದ್ಯಾರ್ಥಿಗಳು ಏನು ಹೋಪ್ಸ್ ಇಟ್ಕೊಂಡು ಕೂತಿದ್ದಾರೆ, ಆಸೆ ಇಟ್ಕೊಂಡಿದ್ರೆ ನಾವು ಪ್ಯಾರಾಮೆಡಿಕಲೇ ಮಾಡಬೇಕಂತೇಳಿ, ಅಂಥವ್ರಿಗೆ ಏನಾದರೂ ಒಂದು ವೇ ಸಿಗುತ್ತೆ. ಸುಮ್ಮನೆ ಸೈಲೆಂಟ್ ಆಗಿಬಿಟ್ರೆ ಕೂಡ ಏನು ಗೊತ್ತಾಗ್ತಾಯಿಲ್ಲ. ಅಪ್ಲಿಕೇಶನ್ ಕರೀದಿಲ್ಲ ಅಂತಂದರೂ ಹೇಳಿದ್ರು ತುಂಬ ಸಂತೋಷ, ಕರಿತೀವಿ ಅಂತಂದರೆ ತುಂಬ ಸಂತೋಷ. ಅದಕ್ಕೆ ಏನಾದರೂ ಬೋರ್ಡ್ನವರು ದೊಡ್ಡ ಮನಸ್ಸು ಮಾಡಬೇಕು, ಏನಾದರೂ ಒಂದು ಮಾಹಿತಿ ಕೊಡಬೇಕು.